ಪಾಂಡವಪುರ ಪಟ್ಟಣದ ಬಿರಶೆಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಜೆಡಿಎಸ್, ಬಿಜೆಪಿ, ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಒಟ್ಟು 10 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್, ಬಿಜೆಪಿ, ಎನ್ಡಿಎ ಮೈತ್ರಿಕೂಟದ 7 ಅಭ್ಯರ್ಥಿಗಳು ಹಾಗೂ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ 3 ಅಭ್ಯರ್ಥಿಗಳು ಗೆಲುವು ಸಾಧಿಸಿದರು. ಸಾಮಾನ್ಯ ವರ್ಗದಿಂದ ಸಿ. ಮಧುಸೂದನ್, ಪಿ. ದಿವಾಕರ್, ಪಿ. ವಿಶ್ವನಾಥ್, ಆನಂದ್, ಪಿಜಿ ರಮೇಶ್, ಮಹಿಳಾ ಮೀಸಲು ವರ್ಗದಿಂದ ಸುಜಾತಾ, ಪ್ರತಿಭಾ, ಬಿಸಿಎಂ ಎ ವರ್ಗದಿಂದ ಸುನಂದ, ಬಿಸಿಎಂ ಬಿ ವರ್ಗದಿಂದ ವಿ. ಸುರೇಶ್ ಚುನಾಯಿತರಾದರು. ಉಳಿದಂತೆ ಪರಿಶಿಷ್ಟ ಜಾತಿ ವರ್ಗದಿಂದ ಲಕ್ಷ್ಮಮ್ಮ ಅವಿರೋಧ ಆಯ್ಕೆಯಾದರು. ಚುನಾವಣಾ ಅಧಿಕಾರಿಯಾಗಿ ಸಹಕಾರ ಇಲಾಖೆಯ ವಸೀಂ ಪಾಷಾ ಅವರು ಕಾರ್ಯನಿರ್ವಹಿಸಿದರು. ವಿಜೇತ ಅಭ್ಯರ್ಥಿಗಳನ್ನು ಪುರಸಭೆ ಸದಸ್ಯ ಯಶವಂತ್, ದಿಲೀಪ್, ಬಿರಶೆಟ್ಟಹಳ್ಳಿಯಲ್ಲಿ ಡೇರಿ ಮಾಜಿ ಅಧ್ಯಕ್ಷ ಮಧು, ಜೆಡಿಎಸ್ ಮುಖಂಡರಾದ ನಟರಾಜು, ಕೃಷ್ಣೇಗೌಡ, ಜೈರಾಮು, ಕುಮಾರ್, ನವೀನ್, ಲೋಕೇಶ್, ರಮೇಶ್, ನವೀನ್ ಕುಮಾರ್, ಕಿರಣ್ ಕುಮಾರ್, ಮಹೇಶ್, ಟೌನ್ ಗುರು ಇತರರು ಅಭಿನಂದಿಸಿದರು. ಜತೆಗೆ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಮಳೆಯನ್ನು ಲೆಕ್ಕಿಸದೆ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜೇತರನ್ನು ಅಭಿನಂದಿಸಿ ಸಂಭ್ರಮಿಸಿದರು. ಇದೇ ವೇಳೆ ಚುನಾಯಿತರಾದ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳನ್ನು ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ಸಂಯೋಜಕ ಎನ್. ಕೃಷ್ಣೇಗೌಡ ಹಾಗೂ ಇತರರು ಅಭಿನಂದಿಸಿದರು. ಪಾಂಡವಪುರ ತಾಲೂಕು ಆಡಳಿತ ಮಂಡಳಿ ಚುನಾವಣೆ 5 ವರ್ಷಗಳ ಅವಧಿಗೆ ದಿನಾಂಕ 25/5/2023 ಪಡೆದ ಮತಗಳ ವಿವರ: ಆನಂದ 198, ಕುಳ್ಳೇಗೌಡರು 181, ಕೃಷ್ಣ ಡಿ 152, ಚಂದ್ರಶೇಖರ 164, ದಿವಾಕರ 227, ನರೇಂದ್ರ ಬಾಬು 146, ಪ್ರತಿಭಾ 218, ಪ್ರಶಾಂತ್ ಕುಮಾರ್ 201, ಪ್ರಶಾಂತ್ ಕುಮಾರ್ ಟಿ 167, ಬಲರಾಮ ಎನ್ 141, ಭಾಗ್ಯಮ್ಮ ಎ 193, ಮಧುಸೂದನ ಸಿ 258, ರಮೇಶ ಪಿಜೆನದು ಪಿಜಿ 196, ವಸಂತ 169, ವಿಶ್ವನಾಥ ಪಿ 218, ಸುಜಾತಾ 235, ಸುನಂದ 164, ಸುರೇಶ ವಿ 222. ಅತಿ ಹೆಚ್ಚು ಮತಗಳನ್ನು ಗಳಿಸಿ ದಿನ ನಿರ್ದೇಶಕರಾಗಿ ಆಯ್ಕೆಯಾದಂಥವರು ಮಧುಸೂದನ್ ಸಿ ಚಿಕ್ಕಮೇಗೌಡ ಸಾಮಾನ್ಯ, ದಿವಾಕರ ಪಿ ಪುಟ್ಟೇಗೌಡ ಸಾಮಾನ್ಯ, ವಿಶ್ವನಾಥ ಪಿ ಪುಟ್ಟೇಗೌಡ ಸಾಮಾನ್ಯ, ಆನಂದ ಗವಿಗೌಡ ಸಾಮಾನ್ಯ, ರಮೇಶ್ ಪಿಜಿ ಗೋಸೇಗೌಡರು ಸಾಮಾನ್ಯ, ಸುಜಾತ ರಾಮೇಗೌಡ ಮಹಿಳಾ ಮೀಸಲು, ಪ್ರತಿಭಾ ಕುಮಾರ್ ಮಹಿಳಾ ಮೀಸಲು, ಸುನಂದ ಕೃಷ್ಣಪ್ಪ ಹಿಂದುಳಿದ ವರ್ಗ ಎ, ಸುರೇಶ್ ವಿ, ಕೆ ವೈರಮುಡಿಗೌಡ ಹಿಂದುಳಿದ ವರ್ಗ ಬಿ, ಶ್ರೀಮತಿ ಲಕ್ಷ್ಮಮ್ಮ ಜೌರಯ್ಯ ಪರಿಶಿಷ್ಟ ಜಾತಿ ಅವಿರೋಧ ಆಯ್ಕೆ. ಎನ್ಡಿಎ ಮೈತ್ರಿಕೂಟ ಜೆಡಿಎಸ್ ಮತ್ತೆ ಬಿಜೆಪಿ ಎರಡು ಒಂದಾಗಿ ನಾವು ಶ್ರಮಿಸಿದ್ದೇವೆ. ಗ್ರಾಮದ ಜನತೆ ಮತ್ತು ನಗರದ ಜನತೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸಿದ್ದಾರೆ. ಅವರ ವಿಶ್ವಾಸಕ್ಕೆ ಧಕ್ಕೆ ಇರದ ರೀತಿಯಲ್ಲಿ ಆ ಸಂಸ್ಥೆನ ನಡೆಸಿಕೊಂಡು ಹೋಗ್ತೀವಿ ಅಂತ ನಾವು ಇವತ್ತು ಗೆದ್ದಿರೋ ರೀತಿಯಲ್ಲಿ ಭರವಸೆ ಕೊಡ್ತಿದ್ದೇವೆ. ಸ್ಥಾನಗಳನ್ನ ಗೆದ್ದಿದ್ದೀವಿ.